ನಮಸ್ಕಾರ. ನಾನು ಅಡ್ಡಂಡ ಕಾರ್ಯಪ್ಪ. ಸಂಸ್ಕೃತಿ ಆದಿತ್ಯ ಲೋಕೇಶ್ ಅವರ ಯೂಟ್ಯೂಬ್ ಚಾನೆಲ್ ಮೂಲಕ ನಾನು ಮಾತಾಡ್ತಿದ್ದೀನಿ. ಬಹಳ ಮುಖ್ಯವಾದ ವಿಚಾರ ಏನೆಂದ್ರೆ ಬಂಧುಗಳೇ, ಈಗ ಮತದಾರರ ಪರಿಷ್ಕರಣಾ ಪಟ್ಟಿ ನಡೀತಾ ಇದೆ, SIR ಅಂತ. ಚುನಾವಣಾ ಆಯೋಗ ಕರ್ನಾಟಕದಲ್ಲೂ ಕೂಡ ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗಬೇಕು. ಮುಂದಿನ 2028ರ ಚುನಾವಣೆ ಹೊತ್ತಿಗೆ ಆ ಪಟ್ಟಿ ಅರ್ಹರ ಮತದಾರರ ಪಟ್ಟಿ ಆಗಿರ್ಬೇಕು ಅಂತ ಹೇಳೋದು ಉದ್ದೇಶ. ಯಾಕೆಂದ್ರೆ ಅನೇಕ ವರ್ಷಗಳಿಂದ ಸತ್ತು ಹೋದವರ ಹೆಸರು, ಊರು ಬಿಟ್ಟವರ ಹೆಸರು, ಮತ್ತೆ ಒಬ್ಬೊಬ್ಬರದೇ 2-3 ಹೆಸರುಗಳು, ಮತ್ತೆ ಹೆಸರೇ ಇಲ್ಲದವರು ಅಂದ್ರೆ ವ್ಯಕ್ತಿಯೇ ಇಲ್ಲದವರ ಹೆಸರು, ಹೀಗೆಲ್ಲ ಮತದಾರರ ಪಟ್ಟಿಯಲ್ಲಿ ಅನೇಕ ಲೋಪದೋಷಗಳು ಇದ್ದಾವೆ. ಅದನ್ನೆಲ್ಲ ಸರಿಪಡಿಸುವುದು ಉದ್ದೇಶ. ಇದನ್ನು ಹೇಗೆ ಮಾಡ್ತಾರೆ ಅಂದ್ರೆ, ಈ BLOಗಳು ಅಥವಾ ಯಾರು ಮತದಾರರ ಪಟ್ಟಿಯನ್ನ ಪರೀಕ್ಷಣೆ ಮಾಡ್ತಾರೆ ಆ ಅಧಿಕಾರಿಗಳು, ಸ್ವಯಂ ಸೇವಕರು ಸೀದಾ ಮನೆಗೆ ಹೋಗ್ಬೇಕು. ಆ ಮನೆಯಲ್ಲಿ ಕುಳಿತು ಆ ಮನೆಯ ಯಜಮಾನ ಅಥವಾ ಮನೆಯ ಯಾರು ಇದ್ದಾರೆ ವಾರಸುದಾರರು ಅವರೊಂದಿಗೆ ಮಾತುಕತೆ ನಡೆಸಿ, ಅವರ ಆಧಾರ್ ಕಾರ್ಡ್ ನೋಡಿ, ಅವರು ವಾಸವ ಇರೋದು ಖಚಿತ ಮಾಡಿಕೊಂಡು, ಅಥವಾ ಯಾವ್ದಾದ್ರು ಸತ್ತೋದವರ ಮನೆಯಲ್ಲಿ ಇದ್ದಾರೆ ಅಂತ ಹೇಳೋದನ್ನ ಖಚಿತಪಡಿಸಿಕೊಂಡು, ಅದನ್ನ ಅತ್ಯಂತ ವೈಜ್ಞಾನಿಕವಾಗಿ ಮಾಡೋದು ಈ SIR ನ ಉದ್ದೇಶ. ಆದ್ರೆ ಇದೇಗ ಮಾಡ್ತಾ ಇದೆ ಅಂದ್ರೆ, ಕಾಂಗ್ರೆಸ್ ಸರ್ಕಾರ ಈ SIR ಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಬಂದಿದೆ. ಯಾಕೆಂದ್ರೆ ಡೂಪ್ಲಿಕೇಟ್ ಮತಗಳಿಂದ ಇದೀಗ ಕನಕಪುರ ಕ್ಷೇತ್ರದಲ್ಲಿ ಯಾವುದೋ ಒಂದು ಛತ್ರದಲ್ಲಿ ಮುಸ್ಲಿಮರನ್ನೆಲ್ಲ ಗುಡ್ಡೆ ಹಾಕೊಂಡು ಮತದಾರರ ಪಟ್ಟಿಯನ್ನ ಅಲ್ಲಿ ಅಧಿಕಾರಿಗಳನ್ನ ಕರೆಸಿ ಪರಿಷ್ಕರಣೆ ಮಾಡಿ, ಇದು ಯಾವ ಸೀಮೆಯ ಕಾನೂನು? ಇದನ್ನು ವಿರೋಧಿಸ್ಬೇಕಲ್ವೇ? ನಾನು ಈ ರಾಜಕೀಯ ಪಕ್ಷಗಳು ಯಾರಿದ್ದಾರೆ, BJP ಜನತಾದಳ ಅಥವಾ ಇನ್ಯಾರೋ ಪಕ್ಷೇತರರು ಸ್ಪರ್ಧಿಸುವವರು, ಅಥವಾ ಆಯಾಯ ಕ್ಷೇತ್ರದ ಏನಿದ್ದಾರೆ ಬೂತ್ ಮಟ್ಟದ ಅಧ್ಯಕ್ಷರುಗಳು, ಆಯಾ ಪಕ್ಷದ ಕಾರ್ಯಕರ್ತರು ಇದ್ರ ಬಗ್ಗೆ ಗಮನ ಹರಿಸಿ ಈ ತರದ ಮೋಸವನ್ನ ಮಾಡಬಾರ್ದು. ಯಾಕಂದ್ರೆ ಬಾಂಗ್ಲಾದೇಶಿಗರು ಈಗ ತುಂಬಿ ಹೋಗಿದ್ದಾರೆ. ಬಾಂಗ್ಲಾದೇಶಿಗರಿಗೆ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ಗಳು ಮಾಡಿ ಆಗಿದೆ. ಎಷ್ಟೋ ಜನ ಈ ಬಾಂಗ್ಲಾದೇಶಿಗರು ವೆಸ್ಟ್ ಬೆಂಗಾಳಿನಲ್ಲಿ ಅವರು ಯಾವಾಗ ಓಡಿಸ್ತಾ ಇದ್ದಾರೆ ಅವರೆಲ್ಲ ಬಂದು ಈಗ ಕರ್ನಾಟಕದಲ್ಲಿ ಲಗ್ಗೆ ಹೊಡೆದಿದ್ದಾರೆ, ಆಯಾಯ ಕ್ಷೇತ್ರಗಳಲ್ಲಿ ತುಂಬಿಕೊಂಡಿದ್ದಾರೆ, ನನ್ನ ಕೊಡಗು ಸೇರಿದಂತೆ ನಾನು ಹೇಳ್ತಾ ಇದ್ದೇನೆ. ಈಗ ಇದನ್ನ ದುರುಪಯೋಗ ಪಡಿಸ್ಕೊಳ್ಳಕ್ಕೆ ಈ ಕಾಂಗ್ರೆಸ್ ಪಕ್ಷ ಈ ಡೂಪ್ಲಿಕೇಟ್ ಮತದಾರರ ಪಟ್ಟಿಯನ್ನ ರಚನೆ ಮಾಡ್ತಾ ಇದೆ. ಅದಕ್ಕೆ ಸರ್ಕಾರದ ಅಧಿಕಾರಿಗಳನ್ನು ಬಳಸ್ಕೊಳ್ತಾ ಇದೆ. ಯಾವುದೋ ಒಂದು ಕಲ್ಯಾಣ ಮಂಟಪದಲ್ಲಿ ಎಲ್ಲರೂ ಗುಡ್ಡೆ ಹಾಕೊಂಡಿದ್ದ ಪತ್ರಿಕೆಗಳಲ್ಲಿ ಬಂದಿದೆ, ನೀವು ನೋಡ್ತಾ ಇದ್ದೀರಿ. ಇದನ್ನು ತೀವ್ರವಾಗಿ ಖಂಡಿಸಬೇಕು, ತಕ್ಷಣ ಜಾಗೃತರಾಗಬೇಕು. ಅಲ್ಲಿ ಏನು ಕಲ್ಯಾಣ ಮಂಟಪದಲ್ಲಿ ಗುಡ್ಡೆ ಹಾಕಿ ಮುಸಲ್ಮಾನರನ್ನು ಮಾತ್ರ ಪರೀಕ್ಷಣೆ ಆಗ್ತಿದೆ, ಅದನ್ನು ಕೂಡಲೇ ರದ್ದುಪಡಿಸಬೇಕು. ಆ ಎಲ್ಲ ಮುಸಲ್ಮಾನರ ಮನೆಗೆ ನೀವು ತೆರಳಬೇಕು. ನಿಜವಾದ ಮತದಾರರು ಯಾರಿದ್ದಾರೆ ಅವರನ್ನ ನೀವು ಮಾಡ್ಬೇಕು. ಅದು ಹಿಂದೂಗಳಾದ್ರೂ ಸರಿ, ಕ್ರಿಶ್ಚಿಯನರಾದ್ರೂ ಸರಿ, ಮುಸಲ್ಮಾನರಾದ್ರೂ ಸರಿ. ಆದ್ರೆ ನಮ್ಮ ಈ ಕರ್ನಾಟಕದಲ್ಲಿ ಮುಸ್ಲಿಂ ತುಷ್ಟೀಕರಣ ಮೇರೆ ಮೀರಿದೆ, ಅದಕ್ಕೆ ಒಂದು ಲೆಕ್ಕವೇ ಇಲ್ಲ. ಇದನ್ನು ಖಂಡಿಸ್ತಾ ಇದ್ದೀನಿ. ತಕ್ಷಣ ಜಾಗೃತರಾಗಿ. ಈ ಜಾಗೃತರಾಗದಿದ್ರೆ ಮತ್ತೆ ಅದು ಡೂಪ್ಲಿಕೇಟ್ ಮತದಾರ ಪಟ್ಟಿ ಆಗುತ್ತೆ. SIR ಮಾಡಿದ್ರಿಂದ ಯಾವ ಪ್ರಯೋಜನ ಆಗುದಿಲ್ಲ. ನಮಸ್ಕಾರ. ಮೇಡಮ್, BLA ಯಾರು ಇಲ್ಲಿ ಮಾಡ್ಬೋದಾ? ಸ್ಕೂಲ್ನಲ್ಲಿ ಮಾಡೋ ರೂಲ್ಸ್ ಇದೆಯಾ? ರೂಲ್ಸ್ ಇದೆಯಾ? ನಿಮಗೇನು ಹೇಳಿರೋದು? ಮನೆಗೂ ಹೋಗಿ ಮಾಡ್ಬೇಕಂತ ತಾನೆ. ನೀವು ಇಲ್ಲಿ ಮಾಡಿದ್ರೆ ಹೆಂಗೆ? ಅಲ್ಲ ಇಲ್ಲಿ ಮಾಡಿದ್ರೆ ಹೆಂಗೆ ನೀವೇ ಹೇಳಿ. ನಮ್ಗೆ ಆನ್ಸರ್ ಮಾಡಿ. ನೀವು ಇಲ್ಲಿ ಮಾಡೋದು ರೂಲ್ಸೇ ಇಲ್ಲ. ನಾವು ಕಂಪ್ಲೇಂಟ್ ಮಾಡ್ತೀರಿ. ಇಲ್ಲಿ ಮಾಡೋ ರೂಲ್ಸೇ ಇಲ್ಲ. ನೀವು ನಿನ್ನೆಯಿಂದ ಇಲ್ಲೇ ಕೊಡ್ತಾ ಇದ್ದೀರಾ. ಮನೆಗೂ ಹೋಗೋ ರೂಲ್ಸು ನಿಮ್ಮದು. BLA 1 ಇವರೆಲ್ಲ ಎಲ್ಲಿ? ಇನ್ನ ಯಾರು ಬಂದಿಲ್ವಾ? 1 2 BLA 1 2 क्या करती कंप्लेंट आती है कुछ मैं बोली होगा ये नंबर लिख को दे नहीं हजरत एक ही ಅಲ್ಲ, ಮನೆಗೂ ಹೋಗೋ ರೂಲ್ಸ್ ನಿಮ್ಮದು. ನಾವು ಕಂಪ್ಲೇಂಟ್ ಮಾಡ್ತೀರಿ, ನೀವು ಇದು ಮಾಡಿ. ನೀವು ನೆನ್ನೆನೂ ಇಲ್ಲೇ ಕೊಟ್ಟಿದ್ದೀರಾ. ಮನೆಗೆ ಹೋಗ್ಬೇಕಂದ್ಬಿಡ್ತಾನೆ. ನಿಮಗೆ ಟಿವಿನಲ್ಲಿ ಎಲ್ಲಾದ್ರಲ್ಲೂ 100 ಸಲ ಹೇಳಿದ್ದಾರೆ. ನೀವು ಈ ಥರ ಕೊಟ್ಟರೆ ಹೆಂಗೆ ಇದಾಗುತ್ತೆ ಹೇಳಿ?